ಒಂದು ಆಧ್ಯಾತ್ಮಿಕ ಜೀವನವನ್ನ ಸಾಧನೆ ಜೊತೆಗೆ ಸಾಹಿತ್ಯ ಕೃಷಿಯನ್ನು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗಾಗಲೇ ಶರಣ ಮೇಳದಲ್ಲಿ ಅನುಭವದ ಅಡಿಗೆ ಅನ್ನುವಂತ ಒಂದು ಉತ್ಕೃಷ್ಟವಾದ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೀವಿ. ಅದರಲ್ಲಿ ರೆಡಿಮೇಡ್ ಲೆಕ್ಚರ್ಸ್ ಇದಾವೆ. ಸಚ್ಚಿದಾನಂದ ಅವರು ಬರೆದಿರೋದು. ನಮ್ಮ ಪ್ರವಚನಗಳು, ಪುಸ್ತಕಗಳು, ಕೆಸೆಟ್ಗಳನ್ನು ಕೇಳಿ ಸಾರವನ್ನು ತಗೊಂಡ್ರು ಕೂಡ ಈಗ ಅಡಿಗೆ ಸಾಮಾನುಗಳು ಕಿರಾಣಿ ಅಂಗಡಿಯಲ್ಲಿ ತರೋದು ಎಲ್ಲರೂ ತರ್ತಾರೆ, ಆದ್ರೆ ಮಾಡೋದ್ರಲ್ಲಿ ಸ್ಪೆಷಾಲಿಟಿ ಇರುತ್ತೆ. ಕೆಲವರು ಅಡಿಗೆ ಮಾಡಿದಾಗ ಬಹಳ ರುಚಿಕಟ್ಟಾಗಿರುತ್ತೆ, ಎಲ್ಲರೂ ಹಾಕೋದು ಅದೇ ಸಾಮಾನು. ಹಾಗೆ ಅನುಭವದ ಅಡಿಗೆ ಅನ್ನುವಂತ ಪುಸ್ತಕದಲ್ಲಿ ತುಂಬಾ ಒಳ್ಳೆ ವಿಷಯಗಳು, ಭಾಷಣಗಳನ್ನ ಮಾಡೋರಿಗೆ, ನೀವೆಲ್ಲ ಎಲ್ಲಾದ್ರೂ ಕಾರ್ಯಕ್ರಮಗಳು ಹೋದಾಗ ಬೇರೆ ಬೇರೆ ಲೆಕ್ಚರ್ಸ್ ಮಾಡುವಂತವರಿಗೆ ಎಲ್ಲ ರೆಡಿಮೇಡ್ ವಚನಗಳ ಆಧಾರದ ಮೇಲೆ ಒಂದು ಪುಸ್ತಕವನ್ನ ಬರೆದಿದ್ದಾರೆ, ಅದು ಸಿಗ್ತಾ ಇದೆ. ಆಮೇಲೆ ಲಿಂಗಾಯತ ಧರ್ಮ ಮತ್ತು ಸಿಖ್ ಧರ್ಮ. ಲಿಂಗಾಯತ ಅನ್ನೋದು ಒಂದು ಜಾತಿಯಲ್ಲ, ಮತವಲ್ಲ, ಪಂಥವಲ್ಲ, ಇದೊಂದು ಸ್ವತಂತ್ರ ಧರ್ಮ. ಇದನ್ನ ಪೂಜ್ಯ ಲಿಂಗಾನಂದ ಅಪ್ಪಾಜಿ ಅವರು ನಾವು ಸೈಂಟಿಫಿಕ್ ಆಗಿ, ವೈಜ್ಞಾನಿಕವಾಗಿ ಮತ್ತು ತಾರ್ಕಿಕವಾಗಿ ಅದನ್ನ ಸಾಕಷ್ಟು ಸಾಹಿತ್ಯವನ್ನು ಬರೆದಿದ್ದೀವಿ. ಇಂತಹದ್ರ ಬಗ್ಗೆ ಒಂದು ಪುಸ್ತಕವನ್ನ ಸಚ್ಚಿದಾನಂದ ಬರೆದಿದ್ದಾರೆ. ಲಿಂಗಾಯತ ಧರ್ಮ, ಸಿಖ್ ಧರ್ಮ, ಇವೆರಡೂ ಧರ್ಮಗಳಲ್ಲಿ ಇರುವಂತಹ ಸಾಮ್ಯಗಳು ಏನು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಈಗ ಮತ್ತೊಂದು ಕೃತಿಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಇದು ಅಂತ ಹೇಳಿದ್ರೆ ಮಾತೃ ವಂದನೆ. ಕೇವಲ 3-4 ವಾರಗಳ ಹಿಂದೆ ಇದ್ದಕ್ಕಿದ್ದಾಗೆ ಅವರಿಗೆ ಪ್ರೇರಣೆ ಆಯಿತು. ಬೆಂಗಳೂರು ಯುವ ರಾಷ್ಟ್ರೀಯ ಬಸವದಳದವರು ಇಲ್ಲಿ ನಾವು ಹುಟ್ಟುಹಬ್ಬ ಆಚರಿಸ್ತೀವಿ ಅಂತ ಹೇಳಿ ಇವ್ರು ಕೇಳಿದ್ರು. ಧಾರವಾಡದವ್ರು ನಾವು ಮಾಡ್ತೀವಿ ಅಂತ ಕೇಳಿದ್ರು. ಸಾಸಲಹಟ್ಟಿ, ನಾನು ಹುಟ್ಟಿದ ಹಳ್ಳಿ, ಅಲ್ಲಿ ಕೂಡ ಮಾಡಬೇಕು ಅಂತ ಅವ್ರು ಕೇಳಿದ್ರು. ಕಡೆಗೆ ಇಲ್ಲ, ಬೆಂಗಳೂರಿನವ್ರು ನಾವೇ ಮಾಡ್ತೀವಿ ಅಂತ ಇವ್ರು ನಿರ್ಧಾರ ಮಾಡಿದಾಗ ಆಗ ಒಂದು ವಿಚಾರ ಮಾಡಿ ಸಚ್ಚಿದಾನಂದ ಅವರು ತಕ್ಷಣ ನಮ್ಮ ಅನೇಕ ಜನ ಶರಣರಿಗೆಲ್ಲ ಪತ್ರ ಬರೆದ್ರು, ಫೋನ್ ಮಾಡಿದ್ರು. ಅವರುಗಳೆಲ್ಲ ಕವನಗಳನ್ನ, ನಮ್ಮ ಶಾರದಾ ಬಸವರಾಜ್ ಒಬ್ಬರೇ 60 ಕವನಗಳನ್ನ ಬರೆದಿದ್ದಾರೆ. ಜಯಶ್ರೀ ಅವರು, ಇವರೆಲ್ಲ ಬಹಳ ಜನ ಬರೆದಿದ್ದಾರೆ. ಕಲ್ಯಾಣ ಕಿರಣಕ್ಕೆ ಕಳಿಸ್ತಾರೆ, ನಮಗೆ ಹಾಕೋಕ್ ಜಾಗ ಸಾಕಾಗೋದಿಲ್ಲ, ಅವರಿಗೆಲ್ಲ ನಿರಾಶೆ. ಅದಕ್ಕೋಸ್ಕರ ಸಚ್ಚಿದಾನಂದ ವಿಚಾರ ಮಾಡಿದ್ರು, ಒಂದು ಪ್ರತ್ಯೇಕ ಪುಸ್ತಕವನ್ನೇ ಯಾಕೆ ನಾವು ಹೊರಗೆ ತರಬಾರದು ಅಂತ ವಿಚಾರ ಮಾಡಿ ಬಹಳ ತ್ವರಿತಗತಿಯಲ್ಲಿ ಮಾಡಿದ್ದಾರೆ. ಅದಲ್ಲದೆ ನೀವೆಲ್ಲ ಕೇಳಿಸ್ಕೊಂಡಿದ್ದೀರಿ, ನಮಗೆ ಎಷ್ಟೋ ಸಮಯ ನಾವು ಮಾಡಿದ್ರು ಕೂಡ ನಮ್ಮ ಸಮಯ ಸಾಕಾಗಲ್ಲ ನಮ್ಮ ಕಾರ್ಯಕ್ರಮಗಳಿಗೆ, ನಿಮಗೆಲ್ಲ ಗೊತ್ತಿದೆ. ಎಷ್ಟು ಚೆನ್ನಾಗಿ ಆ ಸಂದೇಶಗಳನ್ನ ಅವರು ಬರೆದಿದ್ದಾರೆ. ಗುರು ಬಸವಣ್ಣನವರು, ಆದಿ ಶರಣರ ಒಂದು ಸಂಕಲ್ಪಗಳು ಇವತ್ತು ಪೂರೈಕೆ ಆಗುವಂತ ಕಾಲ ಬಂದಿದೆ. ಒಂದು ಮಾತನ್ನ ಹೇಳ್ತಾರೆ ಮಡಿವಾಳ ಮಾಚಿದೇವರು, 770 ವರ್ಷಗಳ ನಂತರ ಶರಣರು ಇನ್ನ ಉದಯದೋರುವರು ಅಂತ ಒಂದು ಕಾಲಜ್ಞಾನದಲ್ಲಿ ಹೇಳಿದ್ದಾರೆ. ಶರಣರೆಲ್ಲ ಇನ್ನ ಕಾಣಿಸ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಆಗ ನಮ್ಗೆಲ್ಲ ತುಂಬಾ ಆಶ್ಚರ್ಯ ಆಗ್ತಾ ಇತ್ತು, ಏನ್ ಹಾಗಂದ್ರೆ. ಆದ್ರೆ ಇವತ್ತು ನಾವು ವಿಚಾರ ಮಾಡಿ ನೋಡಿದ್ರೆ ಯಾವ ದಿನಾಂಕದಲ್ಲಿ ಕಾಲಜ್ಞಾನ ವಚನವನ್ನ ನುಡಿದು ಈ ಸಮಯಕ್ಕೆ ನಾವು ಬರ್ತೀವಿ ಅಂತ ಶರಣರು ಮಾತು ಕೊಟ್ಟು ಹೋಗಿದ್ದಾರೆ. ಕಲ್ಯಾಣ ಕ್ರಾಂತಿ ಆಯ್ತು, ಬ್ರಾಹ್ಮಣನ ಮಧುವರಸನ ಮಗಳನ್ನ ಕೊಟ್ಟು ಸಮಗಾರ ಹರಳಯ್ಯನ ಮಗನಿಗೆ ಗುರು ಬಸವಣ್ಣನವರು ವಿವಾಹವನ್ನ ಮಾಡುತ್ತಿದ್ರು. ಅವರ ಪೂರ್ವಾಶ್ರಮವನ್ನು ಕಳೆದುಕೊಂಡು ಇಬ್ಬರು ಶರಣರಾಗಿದ್ರು. ಶರಣರ ಮಧ್ಯದಲ್ಲಿ ಬೀಗತನ ಆದರೂ ಕೂಡ ಸಂಪ್ರದಾಯವಾದಿಗಳು ಸಹಿಸಿಕೊಳ್ಳಲಿಲ್ಲ. ಆ ಸಂದರ್ಭದಲ್ಲಿ ಬಸವಣ್ಣನವರಿಗೆ ಗಡೀಪಾಲ ಶಿಕ್ಷೆಯನ್ನು ವಿಧಿಸಲಾಯಿತು. ಅವರು ಪ್ರಧಾನಿ ಪಟ್ಟಕ್ಕೆ ರಾಜೀನಾಮೆಯನ್ನು ಕೊಟ್ಟು ಗಡೀಪಾಲನ್ನು ಸ್ವೀಕಾರ ಮಾಡಿ ಕೂಡಲ ಸಂಗಮದತ್ತ ಹೋದ್ರು. ವಚನ ಸಾಹಿತ್ಯವನ್ನ ಜಾತಿವಾದಿಗಳ ನಾಶ ಮಾಡಬೇಕು ಅಂತ ಪಣ ತೊಟ್ಟಾಗ ಮಡಿವಾಳ ಮಾಚಿದೇವರು, ಅಕ್ಕನಾಗಲಾಂಬಿಕೆ, ಚನ್ನಬಸವಣ್ಣ ಆ ವಚನ ಸಾಹಿತ್ಯವನ್ನ ಗಂಟು ಕಟ್ಟಿಕೊಂಡು ಕುದುರೆಗಳ ಮೇಲೆ ಇಟ್ಟು ತಲೆಯ ಮೇಲೆ ಹೊತ್ತುಕೊಂಡು ಅದನ್ನ ಕಲ್ಯಾಣದಿಂದ ಪಾರು ಮಾಡಿ ಕಡೆಗೆ ಉಳುವೆಯ ದುರ್ಗಮ ಅರಣ್ಯದಲ್ಲಿ ಆ ವಚನಗಳನ್ನ ಬಚ್ಚಿಟ್ರು. ಅದರಿಂದಾಗಿ ಇವತ್ತು ವಚನ ಸಾಹಿತ್ಯ ಅನ್ನುವ ಅದ್ಭುತವಾದ ಸಾಹಿತ್ಯ ಇದು ಕೇವಲ ಕನ್ನಡ ಸಾಹಿತ್ಯಕ್ಕೆ ಮೌಲಿಕವಾಗಿ ಸೀಮಿತ ಅಲ್ಲ, ಇದು ಯೂನಿವರ್ಸಲ್ ಲಿಟರೇಚರ್, ವಿಶ್ವ ಸಾಹಿತ್ಯ. ಅಂದ್ರೆ ವಿಶ್ವ ಸಾಹಿತ್ಯ ಯೂನಿವರ್ಸಲ್ ಲಿಟರೇಚರ್. ಯಾಕಂದ್ರೆ ಅಲ್ಲಿ ಒಂದು ಜಾತಿ ಮತ ಪಂಥದ ಉದ್ಧಾರ ಇದೆಲ್ಲ, ಇಡೀ ಮಾನವ ಕುಲಕೋಟಿಯ ಉದ್ಧಾರ ಹೇಗಾಗಬೇಕು ಅನ್ನೋದ್ರ ಬಗ್ಗೆ ನಮ್ಮ ಶರಣರು ಅನುಭವದ ಮಂಥನ ಮಾಡಿದ್ದಾರೆ. ಅನುಭವ ಮಂಟಪದಲ್ಲಿ ಎಲ್ಲಾ ಜಾತಿ ಮತ ಪಂಥ ಉದ್ಯೋಗಗಳ ಶರಣರು ಬಂದು ಸೇರಿ ಅನುಭವ ಮಂಟಪವೆಂದು ಜೇನುಗೂಡ ಆಯಿತು. ಅಲ್ಲಿ ಬಸವಣ್ಣ ಅನ್ನುವ ರಾಣಿ ಜೇನನ ನೇತೃತ್ವದಲ್ಲಿ ಉಳಿದೆಲ್ಲ ಶರಣರು ಅನ್ನುವಂತಹ ಜೇನುನೊಣಗಳು ವಚನ ಅನುಭವದ ಪರಿಪಾಕವನ್ನು ತುಂಬಿ ವಚನ ಸಾಹಿತ್ಯ ಅನ್ನುವ ಜೇನುತುಪ್ಪವನ್ನು ಕೊಟ್ಟಿದ್ದಾರೆ. ಆ ವಚನ ಸಾಹಿತ್ಯದ ಜೇನುತುಪ್ಪ ಇಂದಿನ ನಮ್ಮ ಸಮಾಜಕ್ಕೆ, ರಾಷ್ಟ್ರಕ್ಕೆ ಒಂದು ಸಂಜೀವನಿ ಇದ್ದ ಹಾಗೆ. ರಾಷ್ಟ್ರ ನಿರ್ಮಾಣವನ್ನ ಹೇಗೆ ಮಾಡಬೇಕು, ಯಾಕಂದ್ರೆ ನಮಗೆ ಭಾಷಣ ಮಾಡಲಿಕ್ಕೆ ಇವಾಗ ಸಮಯ ಇಲ್ಲ. ರಾಷ್ಟ್ರ ನಿರ್ಮಾಣ ಹೇಗಾಗಬೇಕು ಅನ್ನೋದ್ರ ಬಗ್ಗೆ ಪಂಚ ಆಚಾರಗಳು ಅನ್ನುವ ತತ್ವದಲ್ಲಿ ಬಸವಾದಿ ಪ್ರಮುಖರು ಕೊಡ್ತಾರೆ. ಅದಕ್ಕಾಗಿ
ವಚನ ಸಾಹಿತ್ಯ ಇವತ್ತಿನ ನಮ್ಮ ರಾಷ್ಟ್ರದ ಹೊಸ ಬೆಳಕಾಗ್ತಾ ಇದೆ. ಅದಕ್ಕಾಗಿ ನಾವು ಈ ದಿಶೆಯಲ್ಲಿ ತುಂಬಾ ಒಂದು ಪ್ರಯತ್ನವನ್ನು ಮಾಡಬೇಕು. ಒಂದು ಶರಣರು ಕಷ್ಟಪಟ್ಟು ತಮ್ಮ ಪ್ರಾಣ ಕೊಟ್ಟು ಉಳಿಸಿಕೊಟ್ಟಿರುವ ವಚನ ಸಾಹಿತ್ಯವನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋದಲ್ಲದೆ ಅದನ್ನು ಪ್ರಚಾರ ಮಾಡುವಂತಹ ಮಹಾನ್ ಕಾರ್ಯವನ್ನ ಇವತ್ತು ಮಾಡಬೇಕಾಗಿದೆ. ಇಂಥ ಒಂದು ಸನ್ನಿವೇಶದಲ್ಲಿ ಶರಣ ಸಚ್ಚಿದಾನಂದ ಅವರು ಪ್ರತಿಭಾವಂತ ಲೇಖಕರು. ಆದಿಶರಣರ ಆಶೋತ್ತರಗಳೇನು ಅನ್ನೋದನ್ನ ಇವತ್ತು ನಾವು ಅರ್ಥ ಮಾಡ್ಕೋಬೇಕು. ಹೇಗೆ ಇದು ಮತ್ತೆ ನಾವು ಉತ್ಪ್ರೇಕ್ಷೆ ಮಾತಲ್ಲ. ನಾನು 68ನೇ ಇಸ್ವಿಯಲ್ಲಿ ಬಸವ ಕಲ್ಯಾಣದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಸರ್ಕಾರದಿಂದ ನಿಯೋಜಿತವಾಗಿತ್ತು.